ಹಲೋ ಫ್ರೆಂಡ್ಸ್, ನೋಡಿ ಈಗ ನೀವು ನೋಡ್ತಿದ್ದೀರಲ್ಲ, ಇದು ಬಂದು ಕಾಳು ಮೆಣಸಿನ ಬಳ್ಳಿ. ಇದಕ್ಕೆ ನಾವು ಮೆನ್ಯೂರ್ ಅಂದರೆ ಗೊಬ್ಬರವನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕ್ಯಾಮರಾ ಸ್ವಲ್ಪ ಡೌನ್ ಮಾಡಿ. ನೋಡಿ, ಇಲ್ಲಿ ಕೆಳಗೆ ತೋರಿಸಿ, ಕೆಳಗೆ ನೋಡಿ ಫ್ರೆಂಡ್ಸ್. ಇದು ಬಂದು ರೂಟ್ ಝೋನ್ ಅಂದರೆ ಈ ಬಾಟಮ್ ತೋರಿಸಿ. ಬಾಟಮ್ ಇದು ಬಾಟಮ್ ಅಂದರೆ ಇದು. ಈ ಪಾರ್ಟ್ ತೋರಿಸಿ. ರೂಟ್ ಝೋನ್ ಕೆಳಗೆ ಬನ್ನಿ. ಮೋಹನ್, ಒಂದು ಸ್ಕೇಲ್ ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೂಟ್ ಝೋನ್ ಅಂದರೆ ನೋಡಿ, ಇಲ್ಲಿ ಪೆಪ್ಪರ್ನ ಬಾಟಮ್ ಲೆವೆಲ್ ಇದೆಯಲ್ಲ, ಪೆಪ್ಪರ್ನ ಬಾಟಮ್ ಲೆವೆಲಿಂದ ಸಾಧಾರಣವಾಗಿ 30 ಸೆಂಟಿಮೀಟರ್, ನೋಡಿ 30 ಸೆಂಟಿಮೀಟರ್, ನಿಲ್ಲಿ ಮೋಹನ್ ಹಾಕಬೇಡಿ. ನೋಡಿ 30 ಸೆಂಟಿಮೀಟರ್ ದೂರ ಅಂದರೆ ಹೆಚ್ಚು ಕಮ್ಮಿ ಈ ರೇಡಿಯಸ್, ಇಲ್ಲಿ ನೋಡಿ ಈ ರೇಡಿಯಸಲ್ಲಿ ಹಾಕಬೇಡಿ. ಈ ರೇಡಿಯಸಲ್ಲಿ ನಾವು ಗೊಬ್ಬರವನ್ನು ಹಾಕಬೇಕು. ಅಂದರೆ ಸಾಧಾರಣವಾಗಿ ಮೆಣಸಿನ ಬಳ್ಳಿಯ ಬುಡ, ನೋಡಿ ಮೆಣಸಿನ ಬಳ್ಳಿ ಬುಡ ಇದು ಇದೆಲ್ಲ, ಇಲ್ಲಿ ತೋರಿಸಿರಿ. ಮೆಣಸಿನ ಬಳ್ಳಿಯ ಬುಡದಿಂದ ಈ ಮೆಣಸಿನ ಬಳ್ಳಿಯ ಬುಡ, ನೋಡಿ ಈ ಬುಡ ಇದೆಲ್ಲ, ಈ ಬುಡದಲ್ಲಿ ಇಲ್ಲಿ ನಾವು ಬುಡ ಎಲ್ಲಿ ಎಲ್ಲ ಕವರ್ ಆಗಿದೆ ನೋಡ್ಕೋಬೇಕು. ಅಲ್ಲಿ ಮಾತ್ರ ರೂಟ್ ಝೋನ್ ಇರುತ್ತೆ. ನೋಡಿ, ಮೆಣಸಿನ ಬಳ್ಳಿ ಬಂದು ಇಲ್ಲಿಂದ ಸ್ಟಾರ್ಟ್ ಆಗಿ ನೋಡಿ ಇಲ್ಲಿ ತನಕ ಇದೆ. ಇದರಲ್ಲಿ ನಾವು ಮೆಣಸಿನ ಬಳ್ಳಿಯಿಂದ ಸಾಧಾರಣವಾಗಿ 1 ಅಡಿ ದೂರ ಅಂದರೆ ಹೆಚ್ಚು ಕಮ್ಮಿ 30 ಸೆಂಟಿಮೀಟರ್. ಅಂದರೆ ನೀವು ಕೆಲಸ ಮಾಡುವಾಗ ಎಲ್ಲ ಟೈಮಲ್ಲಿ ಸ್ಕೇಲ್ ಹಿಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಾನೀಗ ನಿಮಗೆ ಜಸ್ಟ್ ತೋರ್ಸೋಕ್ಕೆ 30 ಸೆಂಟಿಮೀಟರ್, ನೋಡಿ ಮೆಣಸಿನ ಬಳ್ಳಿಯಿಂದ 30 ಸೆಂಟಿಮೀಟರ್ ದೂರದಲ್ಲಿ, ಅಂದರೆ ಸಾಧಾರಣ 1 ಅಡಿ ದೂರದಲ್ಲಿ ಮೆಣಸಿನ ಬಳ್ಳಿಯ ರೂಟ್ ಎಲ್ಲೆಲ್ಲ ಎಸ್ಟಾಬ್ಲಿಷ್ ಆಗಿದೆ ಆ ಜಾಗದಲ್ಲಿ ಮಾತ್ರ ಹಾಕಬೇಕಾಗುತ್ತೆ. ಆಪೋಸಿಟ್ ಡೈರೆಕ್ಷನ್ ಅಂದರೆ ಆಪೋಸಿಟಲ್ಲಿ ಏನೂ ಇಲ್ಲ. ಈಗ ಈ ಮರ ಇದೆ ಅಲ್ವಾ, ಈ ಮರದ ಹಿಂದೆ ಏನಿಲ್ಲ, ನೋಡಿ ಜಸ್ಟ್ ಮರದ ಮುಂದೆ ಇಲ್ಲಿವರೆಗೆ ತೋರಿಸಿ. ನೋಡಿ, ಇಲ್ಲಿವರೆಗೆ ಇದು ರೂಟ್ ಎಸ್ಟಾಬ್ಲಿಷ್ ಆಗಿದೆ. ಹಾಗಾಗಿ ಈ ಜಾಗದಲ್ಲಿ 1 ಅಡಿ ದೂರದಲ್ಲಿ ನಾವು ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಆದರೆ ಈ ಗೊಬ್ಬರ ಹಾಕುವಾಗ ನೀವು ಒಂದು ಪಾಯಿಂಟ್ ನೆನಪಿಟ್ಕೋಬೇಕು, ಸಫಿಷಿಯೆಂಟ್ ಮಾಯ್ಶ್ಚರ್ ಇರಬೇಕು. ನೋಡಿ, ಇಲ್ಲಿ ಈ ನೀರಿನ ಪಾಸೆ ತೋರಿಸಿ, ಕೆಳಗೆ ಸ್ವಲ್ಪ ನೋಡಿ ನೀರಿನ ಪಾಸೆ, ಮೋಹನ್ ಮುಟ್ಟಿ ತೋರಿಸಿ. ನೋಡಿ ಈ ರೀತಿ ಸಫಿಷಿಯೆಂಟ್ ನೀರಿನ ಪಸೆ ಇರಬೇಕು. ಯಾಕೆಂದರೆ ನೀವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಹಾಕುವಾಗ ಸರಿಯಾದ ಪ್ರಮಾಣದಲ್ಲಿ ಮಾಯ್ಶ್ಚರ್ ಲೆವೆಲ್ ಇದ್ದರೆ ಮಾತ್ರ ಗಿಡ ಅಬ್ಸರ್ವ್ ಆಗುತ್ತೆ. ಇವಾಗ ಮೋಹನ್ ಅವರು ಹಾಕಿ ತೋರಿಸ್ತಾರೆ. ಮೋಹನ್ 1 ಅಡಿ ದೂರದಲ್ಲಿ ತೆಳುವಾಗಿ ಗೊಬ್ಬರವನ್ನು ಈ ಝೋನಲ್ಲಿ ಹೀಗೆ ಹಾಕಿ, ಹಾಗೆ ನೋಡಿ ಮೋಹನ್ ಅವರು ಹಾಕ್ತಿದ್ದಾರಲ್ಲ, ಹಾಗೆ ಇಲ್ಲಿವರೆಗೆ ಬನ್ನಿ, ಇಲ್ಲಿವರೆಗೆ. ನೋಡಿ ಸಾಕು ಮೋಹನ್. ಈ ರೀತಿ ಹಾಕಿದ ಮೇಲೆ ಸ್ವಲ್ಪ ಮಲ್ಚ್ ಮಾಡಬೇಕಾಗುತ್ತೆ. ಯಾವ್ದಾದ್ರು ಸೊಪ್ಪು ಗಿಪ್ಪೇನಿದ್ದರೆ ಎವಾಪರೇಷನನ್ನು ಅವಾಯ್ಡ್ ಮಾಡೋಕ್ಕೆ ನೋಡಿ ಈ ರೀತಿ ಯಾವುದಾದ್ರು ಸೊಪ್ಪನ್ನು ಹಾಕಿ ಮಲ್ಚ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಸರಿಯಾದ ವಿಧಾನದಲ್ಲಿ ಗೊಬ್ಬರ ಹಾಕಿದರೆ ಮಾತ್ರ ನಿಮ್ಮ ಮೆಣಸಿನ ಬಳ್ಳಿ ಗೊಬ್ಬರವನ್ನು ಉತ್ತಮವಾಗಿ ಹೀರಿಕೊಂಡು ಒಳ್ಳೆಯ ಫಸಲನ್ನು ಕೊಡುತ್ತದೆ. ಈ ವಿಧಾನವನ್ನು ಫಾಲೋ ಮಾಡಿ ನೀವು ಕೂಡ ಉತ್ತಮ ಬೆಳೆಯನ್ನು ಬೆಳೆಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.